back to my YouTube channel Glow with Purnima. So in today's class, let's learn about eyebrows. Okay, ಇಲ್ಲಿವರೆಗೂ ನೀವು ಲೈಕ್ ಫೇಸ್ ಮೇಕಪ್ನ ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಬಂದ್ರಿ. ಸೊ ಫ್ರಮ್ ಟುಡೇಸ್ ಕ್ಲಾಸ್ ನೆಕ್ಸ್ಟ್ ರೆಸ್ಟ್ ಆಫ್ ದ ಕ್ಲಾಸ್ ನೀವು ಐ ಮೇಕಪ್ ಐ ರಿಲೇಟೆಡ್ ಮೇಕಪ್ಸ್ನ ಕಲಿತೀರಿ. ಓಕೆ, ಬಟ್ ಇನ್ ಟುಡೇಸ್ ಕ್ಲಾಸ್ ಏನೆಲ್ಲ ಕಲಿತೀವಿ ಅಂತಂದ್ರೆ ಲೈಕ್ ಟೈಪ್ಸ್ ಆಫ್ ಐಬ್ರೋಸ್ ಆ್ಯಂಡ್ ಯಾವ ಐಬ್ರೋನ ಯಾವ ಫೇಸ್ ಶೇಪ್ಗೆ ಮ್ಯಾಚ್ ಆಗುತ್ತೆ. ಓಕೆ, ಹೌ ಟು ಶೇಪ್ ಯುವರ್ ಐಬ್ರೋಸ್ ಅಕಾರ್ಡಿಂಗ್ ಟು ದ ಫೇಸ್ ಶೇಪ್. ಆಮೇಲೆ ಹೌ ಟು ಫಿಲ್ ದ ಐಬ್ರೋಸ್. ಓಕೆ, ಐಬ್ರೋಸ್ನ ಹೆಂಗೆ ಫಿಲ್ ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಐಬ್ರೋಸ್ ಐಬ್ರೋಸ್ ಅಂತಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ವಿದೌಟ್ ಮೇಕಿಂಗ್ ಐಬ್ರೋಸ್ ಮಾಡಲಿಲ್ಲ ಮೇಕಪ್ಪಲ್ಲಿ ಅಂತಂದರೆ ಲೈಕ್ ಮೇಕಪ್ ಕಂಪ್ಲೀಟಾಗಿ ಅನಿಸೋದಿಲ್ಲ. ಸೊ ಇಟ್ ವಿಲ್ ಗಿವ್ ಸಮ್ ಎಲಿಗೆಂಟ್ ಲುಕ್ ಅಂತಲೇ ಹೇಳ್ಬೋದು ಐಬ್ರೋಸ್ ಮಾಡಿದರೆ. ಐಬ್ರೋಸ್ ಮಾಡಲಿಲ್ಲ ಅಂದರೆ ಲೈಕ್ ಸಮಥಿಂಗ್ ಏನೋ ಮಿಸ್ ಆಗ್ತಾ ಇದೆ ಮುಖದ ಮೇಲೆ, ಲೈಕ್ ಅದು ಸ್ವಲ್ಪ ಹೈಲೈಟಿಂಗ್ ಅಲ್ವಾ. ಮತ್ತು ಐಬ್ರೋಸ್ ನೀವು ಮಾಡ್ಕೋಬೇಕಾಗಿತ್ತಂದ್ರೆ ಲೈಕ್ ಡೈರೆಕ್ಟ್ ನೀವು ಡಾರ್ಕ್ ಶೇಡ್ ಲೈಕ್ ಬ್ಲ್ಯಾಕ್ ಕಲರ್ ಶೇಡ್ ತೊಗೊಂಡ್ಬಿಟ್ಟು ನೀವು ಫಿಲ್ ಮಾಡಿದರೆ ಲೈಕ್ ಇಟ್ ವಿಲ್ ನಾಟ್ ಲುಕ್ ಗುಡ್. ಅದಕ್ಕೆ ಆದಂಥ ಒಂದು ಸ್ವಲ್ಪ ರೂಲ್ಸ್ ಇದ್ದಾವೆ ಯಾವ ಥರ ನೀವು ಐಬ್ರೋಸ್ನ ಫಿಲ್ ಮಾಡಬೇಕು. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಲೈಕ್ ಎವ್ರಿ ಪಾರ್ಟ್ ಆಫ್ ದ ಫೇಸ್ ಇಂಪಾರ್ಟೆಂಟೇ, ಲೈಕ್ ಯಾವುದಾದ್ರೂ ಒಂದು ಮಿಸ್ ಮಾಡಿದರೂ ಅದು ಚೆನ್ನಾಗಿ ಕಾಣೋಂಗಿಲ್ಲ. ಓಕೆ, ಸೊ ಐಬ್ರೋಸ್ನ ನೀವು ಮಾಡಲೇಬೇಕಾಗುತ್ತೆ ಮೇಕಪ್ ಮಾಡುವಾಗ. ಆ್ಯಂಡ್ ಇವಾಗ ನೋಡಿರಿ, ನೀವು ಲೈಕ್ ಡೈಲಿ ಯೂಸ್ಗೆ ನೀವು ಲೈಕ್ ಈ ಥರ ಪೆನ್ಸಿಲ್ನ ಯೂಸ್ ಮಾಡ್ಬೋದು. ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಬ್ಲೂ ಹೆವೆನ್. ಓಕೆ, ಇವ್ರದ್ದು ಲೈಕ್ ಸ್ಪೂಲಿ ಮತ್ತು ಸ್ಪೂಲಿ ಅಂದರೆ ಕೋಂಬ್. ಓಕೆ, ಕೋಂಬ್ ಮತ್ತು ಐಬ್ರೋ ಪೆನ್ಸಿಲ್ನ ಎರಡು ಒಂದರಲ್ಲೇ ಬರುತ್ತೆ ನೋಡಿ. ದಿಸ್ ಈಸ್ ಒಂದು ನಿಮಿಷ. ಓಕೆ, ಈ ಥರ ಬರುತ್ತೆ ಇದು. ಓಕೆ, ಇಲ್ಲಿ ಬ್ಯಾಕ್ ಸೈಡು ನಿಮಗೆ ಕೋಂಬ್ ಸಿಗುತ್ತೆ. ಓಕೆ, ಸ್ಪೂಲಿ. ಆ್ಯಂಡ್ ಫ್ರಂಟ್ ಸೈಡ್ ನಿಮಗೆ ಐಬ್ರೋ ಪೆನ್ಸಿಲ್ ಸಿಗುತ್ತೆ ನೋಡಿ. ಓಕೆ, ಇದನ್ನು ನೀವು ಡೈಲಿ ಯೂಸ್ಗೆ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಬ್ರೈಡಲ್ ಮೇಕಪ್ ಏನಾದರೂ ಮಾಡಬೇಕಾಗಿತ್ತಂದ್ರೆ ಲೈಕ್ ಜೆಲ್ ಬರ್ತಾವೆ, ಲೈಕ್ ಅದನ್ನು ನೀವು ಈ ಥರ ಬ್ರಷ್ನ ತೊಗೊಂಡ್ಬಿಟ್ಟು ಆ್ಯಂಗಲ್ಡ್ ಲೈನರ್ ಬ್ರಷ್ನ ತೊಗೊಂಡ್ಬಿಟ್ಟು ನೀವು ಈ ಥರ ಫಿಲ್ ಮಾಡಬೇಕಾಗುತ್ತೆ. ಓಕೆ, ಆಮೇಲೆ ಇದು ಸಪ್ರೇಟ್ ಕೋಂಬ್ ಸ್ಪೂಲಿ ಬ್ರಷ್ನ ಯೂಸ್ ಮಾಡ್ಬೋದು. ಈ ಥರ ನೀವು ಬ್ರಷ್ನ ಯೂಸ್ ಮಾಡಬೇಕಾಗಿತ್ತಂದರೆ ಲೈಕ್ ಡೈಲಿ ಯೂಸಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಆರ್ ಎಲ್ಸ್ ನೀವು ಜೆಲ್ ಸಪ್ರೇಟಾಗಿ ತೊಗೊಳಕ್ಕೆ ನಿಮಗೆ ಒಲ್ಲಾಗಿತ್ತು ಅಂತಂದ್ರೆ ಐ ಶ್ಯಾಡೋ ಇರುತ್ತಲ್ಲ, ಐ ಶ್ಯಾಡೋ ಪ್ಯಾಲೆಟ್, ಅದರಲ್ಲಿ ಬ್ಲ್ಯಾಕ್ ಕಲರ್ ಆರ್ ಬ್ರೌನ್ ಕಲರ್ನ ನೀವು ಐಬ್ರೋಸ್ಗೆ ಯೂಸ್ ಮಾಡ್ಬೋದು. ಓಕೆ, ವಿತ್ ದಿಸ್ ಟೂ ಬ್ರಷ್ ಯು ಕ್ಯಾನ್ ಮೇಕ್ ಯುವರ್ ಐಬ್ರೋಸ್. ಓಕೆ, so let's discuss about types of eyebrows. Okay, eyebrows shapes. Here are some eyebrow shapes. Okay, ಇವಾಗ ನೋಡ್ಬೋದು ನೀವು ಫಸ್ಟ್ ಒನ್ ಆರ್ಚ್ಡ್ ಐಬ್ರೋ ಅಂತ ಹೇಳ್ತೀವಿ. ಲೈಕ್ ಸ್ಲೈಟಾಗಿ ಪಾಯಿಂಟೆಡ್ ಇರುತ್ತೆ. ಓಕೆ, ನಾಟ್ ಶಾರ್ಪ್, ಸ್ಲೈಟಾಗಿ ಸಾಫ್ಟಾಗಿ ಪಾಯಿಂಟೆಡ್ ಇರೋದಕ್ಕೆ ನಾವು ಆರ್ಚ್ಡ್ ಶೇಪ್ ಅಂತ ಕರಿತೀವಿ. ಸ್ಟೀಪ್ ಆರ್ಚ್ಡ್ ನೆಕ್ಸ್ಟ್ ಒನ್. ಓಕೆ, ಸ್ಟೀಪ್ ಆರ್ಚ್ಡ್ ಅಂದರೆ ಎಕ್ದಮ್ ಫುಲ್ ಪಾಯಿಂಟೆಡ್ ಐಬ್ರೋಸ್ ಇಲ್ಲಿ ಆ್ಯಂಗಲ್ ಮಾಡುತ್ತಲ್ಲ, these are called as steep arched. ಸಾಫ್ಟ್ ಆಗಿರೋದು ಓನ್ಲಿ ಜಸ್ಟ್ ಆರ್ಚ್. ಸ್ಟೀಪ್ ಇದು ಲೈಕ್ ಫುಲ್ ಪಾಯಿಂಟೆಡ್ ಆಗಿ ನೀವು ಕಟ್ ಮಾಡಿದರೆ ದಟ್ ಈಸ್ ಅ ಸ್ಟೀಪ್ ಆರ್ಚ್. ಸೊ ನೆಕ್ಸ್ಟ್ ಎಸ್ ಶೇಪ್ಡ್ ಅಂತ ನೋಡಿರಿ, ಇಲ್ಲೊಂದು ಸ್ವಲ್ಪ ಈ ಥರ ಕರ್ವ್ ಬರುತ್ತೆ. ಓಕೆ, ದಿಸ್ ಇಸ್ ಎಸ್ ಶೇಪ್ಡ್ ಆ್ಯಂಡ್ ದಿಸ್ ಇಸ್ ದ ರೌಂಡ್. ಫುಲ್ ರೌಂಡ್ ಆಗಿರೋದು ರೌಂಡ್ ಶೇಪ್ ಐಬ್ರೋಸ್ ಅಂತ ಹೇಳ್ತೀವಿ. ಸ್ಟ್ರೇಟ್ ಎಲ್ಲಿ ಏನೂ ಲೈಕ್ ಶೇಪ್ ಕೊಡಲಾರ್ದೆ ಲೈಕ್ ಸ್ಟ್ರೇಟ್ ನೀವು ಐಬ್ರೋಸ್ನ ಇಟ್ಟರೆ ದಟ್ ಈಸ್ ಅ ಸ್ಟ್ರೇಟ್ ಐಬ್ರೋಸ್. ಓಕೆ, these are the types of eyebrow shapes. So next, ಇವಾಗ ನೀವು ಯಾವುದು ಐಬ್ರೋ ಶೇಪ್ನ ಯಾವ ಟೈಪ್ ಆಫ್ ಫೇಸ್ ಶೇಪ್ಗೆ ಸೂಟ್ ಆಗುತ್ತೆ ಅನ್ನೋದು ಡಿಸ್ಕಸ್ ಮಾಡೋಣ. ಓಕೆ, ಇವಾಗ ಸ್ವಲ್ಪ ಮಂದಿಗೆ ಐಬ್ರೋಸ್ ಇರಲ್ಲ, ಸ್ವಲ್ಪ ಐಬ್ರೋಸ್ ಇರುತ್ತಲ್ಲ, ಜಾಸ್ತಿ ಕೂದಲ ಇರೋದಿಲ್ಲ ಐಬ್ರೋಸಲ್ಲಿ. ಸೊ ಆ ಥರ ಇರೋರಿಗೆ ನೀವು ಯಾವ ಥರ ಐಬ್ರೋ ಶೇಪ್ ಕೊಟ್ಟರು ನಡೆಯುತ್ತೆ. ಬಟ್ ಯಾರಿಗೆ ಸ್ವಲ್ಪ ಜಾಸ್ತಿ ಕೂದಲ ಇರುತ್ತಲ್ಲ, ಸೊ ಅವರಿಗೆ ಲೈಕ್ ಸ್ವಲ್ಪ ನೋಡಿಕೊಂಡೇ ನೀವು ಐಬ್ರೋ ಫಿಲ್ಅಪ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ವಿದೌಟ್ ಐಬ್ರೋಸ್ ನೀವು ನೋಡ್ಬೋದು. ಲೈಕ್ ಇಲ್ಲೊಂದು ಪಿಕ್ಚರ್ ಹಾಕ್ತಿದ್ವಿ, ವಿತ್ ಐಬ್ರೋಸ್ ನೋಡ್ಬೋದು. ಓಕೆ, ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಓಕೆ, ಆಮೇಲೆ ಮೇಕಪ್ಪಲ್ಲಿ ಈ ಥರ ಡಾರ್ಕ್ ನಂತರ ಐಬ್ರೋಸ್ ಇದ್ರೂ ಕೂಡ ಐಬ್ರೋ ನಾನು ಫಿಲ್ಅಪ್ ಮಾಡಬೇಕಾಗತ್ತೆ ಮೇಕಪ್ಪಲ್ಲಿ. ಯಾಕಂದರೆ ಎಲ್ಲನೂ ಹೈಲೈಟಾಗಿ ತೋರಿಸಿರ್ತೀನಿ.
ಜಸ್ಟ್ ನಾ ಐಬ್ರೋನಿ ನಾನು ಫಿಲಪ್ ಮಾಡಲಿಲ್ಲ ಅಂತಂದರೆ ಲೈಕ್ ಹೌ ಇಟ್ ವಿಲ್ ಲುಕ್ ಆಡ್. ಓಕೆ, ಇಲ್ಲಿ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ದೀಸ್ ಆರ್ ದ ಡಿಫ್ರೆನ್ಸ್. ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ದೀಸ್ ಆರ್ ದ ಡಿಫ್ರೆನ್ಸು. ಐಬ್ರೋ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇವಾಗ ಆಲ್ರೆಡಿ ನೀವು ಹಿಂದಿನ ಕ್ಲಾಸಸ್ ಒಳಗೆ ನೋಡಿರಬಹುದು, ಲೈಕ್ ಫೇಸ್ ಶೇಪ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ ಅಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸ್ ಶೇಪ್. ಇವಾಗ ನಿಮ್ಗೊಂದು ಸ್ಕ್ರೀನ್ ಮ್ಯಾಗ ಅದು ಚಾರ್ಟ್ ಕೊಡ್ತೀನಿ. ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸ್ ಶೇಪ್ಸ್. ಸೊ ಅಕಾರ್ಡಿಂಗ್ ಟು ದೀಸ್ ಫೇಸ್ ಶೇಪ್ಸ್ ಯಾವ ಥರ ಐಬ್ರೋಸ್ನ ಮ್ಯಾಚ್ ಆಗುತ್ತೆ. ಸೊ ಫಸ್ಟ್ ವಿಲ್ ಗೋ ವಿತ್ ಓವೆಲ್. ಓಕೆ, ಓವೆಲ್ ಫೇಸ್ ಶೇಪ್ಗೆ ಯಾವ ಥರ ಐಬ್ರೋಸ್ನ ಮ್ಯಾಚ್ ಆಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಓವಲ್ ಫೇಸ್ ಶೇಪ್ಗೆ ನಮಗೆ ಸ್ಟ್ರೇಟ್ ಬ್ರೋಸ್. ಓಕೆ, ಸ್ಟ್ರೇಟ್ ಬ್ರೋಸ್ನೇ ಮ್ಯಾಚ್ ಮಾಡಬೇಕಾಗತ್ತೆ. ಲೈಕ್ ಓವೆಲ್ ಅಂದರೆ ಈ ಥರ ಒಬ್ಲಾಂಗ್ಡ್ ಆಗಿರುತ್ತೆ. ಓಕೆ, ಈ ಥರ ಶೇಪ್ ಇದ್ದವ್ರಿಗೆ ನಾವು ಸ್ಟ್ರೇಟ್ ಐಬ್ರೋಸ್ನ ಮಾಡಬೇಕಾಗತ್ತೆ. ಓಕೆ, ಫಿಲಪ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ರೌಂಡ್ ಫೇಸ್ ಶೇಪ್. ರೌಂಡ್ ಫೇಸ್ಗೆ ನೋಡಿ, ಈ ಥರ ರೌಂಡ್ ಇರುತ್ತಲ್ಲ, ಈ ಥರ ಸ್ಟೀಪ್ಡ್ ಆರ್ಚ್ ಅಂತ ಹೇಳಿದ್ನಿ ಗೊತ್ತಾ, ಸ್ವಲ್ಪ ಪಿನ್ ಪಾಯಿಂಟ್ ಆ ಥರ ಇರುತ್ತಲ್ಲ, ಪಿನ್ ಇಲ್ಲಿ ಪಾಯಿಂಟ್ ಆಗಿಬಿಟ್ಟು ಈ ಥರ ಬರುತ್ತಲ್ಲ, ಇದು ಸ್ಟೀಪ್ ಆರ್ಚ್ಡ್, ಇದು ಸ್ಟ್ರೇಟ್. ಓಕೆ, ಇದು ಸ್ಟೀಪ್ ಆರ್ಚ್ಡ್. ಯಾಕಂತಂದ್ರೆ ಲೈಕ್ ಆಲ್ರೆಡಿ ಇವ್ರದ್ದು ಫೇಸ್ ರೌಂಡ್ ಆಗಿರುತ್ತೆ, ದಪ್ಪಾಗಿ ಕಾಣಿಸ್ತೈತಿ. ಇವಾಗ ನೀವು ಅಕಸ್ಮಾತ್ ಇದು ಸ್ಟೀಪ್ ಆರ್ಚ್ಡ್ ಮಾಡಿದ್ರಿ ಅಂತಂದರೆ ಲೈಕ್ ಫೇಸ್ ವಿಲ್ ಲುಕ್ ಲಿಟಲ್ ಸ್ಲಿಮ್ಮರ್ ಅಂತಲೇ ಹೇಳ್ಬೋದು. ಓಕೆ ಓಕೆ ನೆಕ್ಸ್ಟ್ ಸ್ಕ್ವೇರ್ ಫೇಸ್. ಸ್ಕ್ವೇರ್ ಫೇಸ್ ಇದ್ದವರಿಗೆ ಲೈಕ್ ಆರ್ಚ್ಡ್, ಸಾಫ್ಟ್ ಆರ್ಚ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಪಿನ್ ಇಲ್ಲ, ಅಷ್ಟೊಂದು ಪಾಯಿಂಟೆಡ್ ಇಲ್ಲ, ಸ್ವಲ್ಪ ಸಾಫ್ಟ್ ಆಗಿರೋದು ಸ್ಕ್ವೇರ್ ಫೇಸ್ ಶೇಪ್ಗೆ. ಲೈಕ್ ನೋಡಿರಿ, ಸ್ಕ್ವೇರ್ ಅಂದರೆ ಈ ಥರ ಬರುತ್ತೆ. ಓಕೆ, ದೆನ್ ಫೋರ್ತ್ ಯಾವುದಪ್ಪ ಅಂತಂದ್ರೆ ಹಾರ್ಟ್ ಫೇಸ್ ಶೇಪ್ ಇದ್ದವ್ರಿಗೆ ಲೈಕ್ ಈ ಥರ ಇರುತ್ತಲ್ಲ, ನ್ಯಾರೋ ಚಿನ್ ಇರುತ್ತಲ್ಲ, ಈ ಥರ ಫೇಸ್ ಶೇಪ್ ಇದೆ. ಲೈಕ್ ದಿಸ್ ಆರ್ಚ್ಡ್. ಓಕೆ, ಸಾಫ್ಟ್ ಆರ್ಚ್ಡ್ ಹಾರ್ಟ್ ಶೇಪ್ಡ್ ಇದ್ದವ್ರಿಗೆ ಲೈಕ್ ಸ್ವಲ್ಪ ಹೈ ಆರ್ಚ್ ಅಂತ ಸ್ವಲ್ಪ ದಪ್ಪ ಸ್ಟಾರ್ಟಿಂಗ್ ತೆಗೆದ್ಬಿಟ್ಟು ಇದನ್ನು ಲೈಕ್ ಸಾಫ್ಟಾಗಿಯೇ ನೀವು ಜಾಸ್ತಿ ಪಾಯಿಂಟ್ ಮಾಡೋಕ್ಕಾಗಲ್ಲ. ಹಾರ್ಟ್ ಶೇಪ್ ಫೇಸ್ ಶೇಪ್ದವರಿಗೂ ಲೈಕ್ ಸಾಫ್ಟಾಗಿಯೇ ನೀವು ಆರ್ಚ್ ಮಾಡಬೇಕಾಗತ್ತೆ. ಓಕೆ, ಡೈಮಂಡ್ ಫೇಸ್ ಶೇಪ್ ಇರುತ್ತಲ್ಲ, ಡೈಮಂಡ್ ಫೇಸ್ ಶೇಪ್ ಇದ್ದವರಿಗೆ ರೌಂಡ್. ಓಕೆ, ರೌಂಡ್ ಬ್ರೌಸ್ನ ಸೂಟ್ ಆಗುತ್ತೆ. ರೌಂಡ್ ಬ್ರೌಸ್ಗೆ ಫಿಲ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ರೆಕ್ಟ್ಯಾಂಗಲ್. ಓಕೆ, ಲಾಂಗ್ ಅಂತಲೇ ಹೇಳ್ಬೋದು. ಲಾಂಗ್ ಫೇಸ್ ಶೇಪ್ ಇದ್ದವ್ರಿಗೆ ಲೈಕ್ ಇವ್ರಿಗೂ ಲೈಕ್ ಸಾಫ್ಟನ್ ಆರ್ಚ್ಡ್ ಆರ್ ಎಲ್ಸ್ ಏನು ಹೇಳ್ಬೋದು, ರೌಂಡ್ನು ಸೂಟ್ ಆಗುತ್ತೆ, ಸಾಫ್ಟನ್ ಆರ್ಚ್ಡು ಸೂಟ್ ಆಗುತ್ತೆ. ಓಕೆ, ಫಾರ್ ದ ಸ್ಕ್ವೇರ್. ಆ್ಯಂಡ್ ಇವನ್ ಸ್ಟ್ರೇಟ್ನು ನೀವು ಡ್ರಾ ಮಾಡ್ಬೋದು ಇವ್ರಿಗೆ, ಇದು ಫಿಲಪ್ ಮಾಡ್ಬೋದು ನೀವು ಇವ್ರಿಗೆ. ಐಬ್ರೋ ಶೇಪ್ಸ್ ಅಕಾರ್ಡಿಂಗ್ ಟು ಫೇಸ್ ಶೇಪ್ನ ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ಹೌ ಟು ಫಿಲ್ ದ ಐಬ್ರೋಸ್. ಓಕೆ, ವಾಟ್ ಆರ್ ದ ರೂಲ್ಸ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿರಿ. ದಿಸ್ ಇಸ್ ದ ನೋಸ್ ಬ್ರಿಡ್ಜ್. ಓಕೆ, ಈ ನೋಸ್ ಬ್ರಿಡ್ಜ್ ಸೈಡ್ ಪಾರ್ಟ್ ಇರುತ್ತಲ್ಲ, ಇದು ನೋಸ್ ಬ್ರಿಡ್ಜ್. ಓಕೆ, ಇದು ಸೈಡ್ ಪಾರ್ಟ್ ಏನಿರುತ್ತಲ್ಲ ಅಲ್ಲಿ ನೀವು ಬ್ರಷ್ನ ಇಟ್ಬಿಟ್ಟು ಈ ಥರ ನೋಡಿದರೆ ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ಯಾಕಂತಂದರೆ ಲೈಕ್ ಒಬ್ರೊಬ್ರದ್ದು ಇಲ್ಲಿ ನಾವು ಈ ಥರ ಇದು ನೋಸ್ ಇರುತ್ತಲ್ಲ, ಇದು ಎಂಡನ್ನ ನಾವು ಇಟ್ಟು ಚೆಕ್ ಮಾಡಿದ್ರೆ ತಪ್ಪಾಗುತ್ತೆ. ಯಾಕಂದರೆ ಒಬ್ಬರೊಬ್ರದ್ದು ನೋಸ್ ನ್ಯಾರೋ ಇರುತ್ತೆ, ಒಬ್ರೊಬ್ರದ್ದು ವೈಡ್ ಇರುತ್ತೆ. ನೀವು ಇಲ್ಲಿ ನೋಸ್ ಒಬ್ರೊಬ್ರದ್ದು ಇಲ್ಲಿ ತನಕ ಬಂದರೆ ಸೊ ಇಲ್ಲಿಟ್ಟು ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಳ್ಳೋದು ಇಟ್ ವಿಲ್ ಬಿ ಅ ಮಿಸ್ಟೇಕ್. ಓಕೆ, ಸೊ ಅದಕ್ಕೆ ನಾವು ನೋಸ್ ಬ್ರಿಡ್ಜ್ ಇರುತ್ತಲ್ಲ, ನೋಸ್ ಬ್ರಿಡ್ಜ್ ಸೈಡ್ ನಾವು ಇಟ್ಕೊಂಡ್ಬಿಟ್ಟು ಈ ಥರ ನೋಡಿದರೆ ದಿಸ್ ವಿಲ್ ಬಿ ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ನೆಕ್ಸ್ಟ್ ನಿಮಗೆ ಇವಾಗ ಸ್ಟೀಪ್ ಆರ್ಚ್ ಮಾಡಬೇಕಾಗಿರುತ್ತೆ. ಸೊ ಯು ನೀಡ್ ಸೆಂಟರ್. ಓಕೆ, ಸೆಂಟರ್ ಪಾಯಿಂಟ್ ಹೆಂಗೆ ಮಾಡಬೇಕಂತಂದ್ರೆ ಇವತ್ತು ನೀವು ಕ್ಲೈಂಟ್ಸಿಗೆ ಸ್ಟ್ರೇಟ್ ನೋಡೋಕೆ ಹೇಳಬೇಕು. ಒಳಗಿಂದ ಇದು ಇರುತ್ತಲ್ಲ ಐಲಿಡ್, ಅದು ಸ್ಟ್ರೇಟ್ ನೋಡಾಗ ಅಲ್ಲಿ ಲೈಕ್ ಇವಾಗ ನೋಡಿರಿ ಸ್ಟ್ರೇಟ್ ನೋಡಿಬಿಟ್ಟು ಅದನ್ನು ನಾವು ಡಯಾಗ್ನಲ್ ಆಗಿ ಕ್ರಾಸ್ ಮಾಡಬೇಕು. ಅದನ್ನು
ಒಳಗಿಂದ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದು ಡಯಾಗ್ನಲ್ ಆಗಿ ನೀವು ಕ್ರಾಸ್ ಮಾಡಿದರೆ ದಿಸ್ ಇಸ್ ದ ಸೆಂಟರ್ ಪಾಯಿಂಟ್. ಓಕೆ, ದಿಸ್ ವಿ ಕಾಲ್ ಅದು ಸೆಂಟರ್ ಪಾಯಿಂಟ್. ಈ ಥರ ನೀವು ಈ ಥರ ಹೋಗಿ ಈ ಥರ ದಿಸ್ ಇಸ್ ದ ಸ್ಟೀಪ್ ಆರ್ಚ್ ಫಿಲ್ ಮಾಡುವಾಗ. ಸೊ ನಿಮ್ಗೆ ಎಂಡ್ ಪಾಯಿಂಟ್ ಹೆಂಗೆ ಸಿಗಬೇಕು ಅಂತಂದರೆ ಔಟರ್ ಆಫ್ ದ ಐ ಇರುತ್ತಲ್ಲ, ಔಟರ್ ಆಫ್ ದ ಐ ಎಡ್ಜ್, ಇದನ್ನು ನೀವು ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ನೋಡಿದರೆ ದಿಸ್ ಇಸ್ ದ ಫೈನಲ್ ಎಂಡ್ ಪಾಯಿಂಟ್ ಆಫ್ ದ ಬ್ರೋಸ್ ಅಂತ ಹೇಳ್ಬೋದು. ಓಕೆ, ಲೆಟ್ಸ್ ರಿಪೀಟ್. ಇದು ಬಿಸೈಡ್ ದ ನೋಸ್ ಬ್ರಿಡ್ಜ್ ಈ ಥರ ಇಟ್ಟರೆ ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ನೀವು ಐಲಿಡ್ನ ಕ್ರಾಸ್ ಮಾಡಿ ಡಯಾಗ್ನಲ್ ಆಗಿ ಯೂಸ್ ಮಾಡಿದರೆ ದಿಸ್ ಇಸ್ ದ ಮಿಡ್ ಪಾಯಿಂಟ್. ಔಟರ್ ಐದಿಂದ ನೀವು ಮೆಜರ್ಮೆಂಟ್ ಮಾಡಿದರೆ ದಿಸ್ ಇಸ್ ದ ಎಂಡ್ ಪಾಯಿಂಟ್ ಆಫ್ ಯುವರ್ ಬ್ರೋಸ್. ಓಕೆ, ಇವಾಗ ಗೊತ್ತಾಯ್ತಲ್ಲ ಪ್ಲೇಸ್ಮೆಂಟ್ ಆಫ್ ದ ಬ್ರೋಸ್. ಇವಾಗ ಹೆಂಗೆ ಫಿಲ್ಲಪ್ ಮಾಡಬೇಕು, ಯಾವ ಥರ ನೀವು ಮಿಸ್ಟೇಕ್ ಮಾಡ್ತೀರಿ ಇದನ್ನೆಲ್ಲ ಹೇಳ್ಕೊಡ್ತೀನಿ ಬರ್ರಿ. ಓಕೆ, ಇವಾಗ ಯಾವುದೇ ನೀವು ಫಸ್ಟ್ ಐಬ್ರೋ ಲೈಕ್ ಯಾವುದೇ ಟೈಪ್ ತೊಗೋಬೋದು. ನೀವು ಪೆನ್ಸಿಲ್ಲೇ ಯೂಸ್ ಮಾಡ್ತೀರ, ಪೆನ್ಸಿಲ್ಲೇ ಜೆಲ್ ಆರ್ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಬೇಕಾಗಿತ್ತು ಅಂದರೆ ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಕೋಂಬ್ ಯುವರ್ ಬ್ರೋಸ್. ಇವಾಗ ನೋಡಿರಿ, ಈಗ ಯಾವುದು ಈ ಎರಡೂ ಕೋಂಬ್ ಮಾಡಿಲ್ಲ ನಾನು, ನೀವೇ ಡಿಫ್ರೆನ್ಸ್ ನೋಡ್ಬೋದು ನೋಡಿರಿ. ನೋಡಿರಿ, ಇದು ಈ ಸೈಡ್ ನೋಡಿರಿ, ಈ ಸೈಡ್ ನೋಡಿರಿ ಹೌ ಡಿಫೈನ್ಡಾಗಿ ಕಾಣಿಸ್ತಾ ಗೊತ್ತು ಅವು ಐಬ್ರೋಸ್ನ, ಹೌದಲ್ಲ. ಇವಾಗ ನೀವು ಬ್ರಷ್ ಯೂಸ್ ಮಾಡಬೇಕಾಗಿತ್ತಂತಂದ್ರೆ ಸ್ಪೂಲಿ ಅಂತ ಬ್ರಷ್ ಬರುತ್ತೆ. ಓಕೆ, ಅದನ್ನು ನೀವು ಈ ಥರ ಕೋಂಬ್ ಮಾಡ್ಬೋದು. ಬಿಫೋರ್ ಫಿಲ್ಲಿಂಗ್ ದ ಐಬ್ರೋಸ್ ಯು ಹ್ಯಾವ್ ಟು ಕೋಂಬ್ ಯುವರ್ ಐಬ್ರೋಸ್. ಓಕೆ, ಇವಾಗ ನೆಕ್ಸ್ಟ್ ಕೋಂಬ್ ಮಾಡಿದ್ರಿ. ಸೊ ನೆಕ್ಸ್ಟ್ ಹೆಂಗೆ ಸ್ಟಾರ್ಟ್ ಮಾಡಬೇಕು, ನೀವು ಅಕಸ್ಮಾತ್ ನೀವು ಪೆನ್ಸಿಲ್ ಯೂಸ್ ಮಾಡಬೇಕಾದ್ರೆ ಫಸ್ಟ್ ನೀವು ಐಬ್ರೋಸ್ಗೆ ಶೇಪ್ ಕೊಡಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ನೀವು ಇಲ್ಲಿ ಕೆಳಗಿನ ನೀವು ಇಲ್ಲಿಂದ ತೊಗೋಬೋದು. ಓಕೆ, ಇವಾಗ ನೋಡಿರಿ, ಓಕೆ, ಕೆಳಗಿಂದ ನೀವು ಸ್ಟಾರ್ಟಿಂಗಿಂದ ತೊಗೋಬೋದು. ಇಲ್ಲಿಂದ ಒಂದು ಲೈನ್ನ ನೀವು ಡ್ರಾ ಮಾಡ್ಕೊರಿ. ಓಕೆ, ಮ್ಯಾಗಿಂದ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅದು ತುಂಬ ಅಸಹ್ಯ ಕಾಣಿಸೋಕೆ ಸ್ಟಾರ್ಟ್ ಮಾಡಿ, ಯಾಕಂದರೆ ಇಲ್ಲಿ ಸ್ವಲ್ಪ ಕೂದಲ ಇರ್ತಾವೆ. ಸೊ ಎಲ್ಲಿಂದ ನಿಮಗೆ ಡಾರ್ಕ್ ಕೂದಲ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅಲ್ಲಿಂದ ನೀವು ಶೇಪ್ ಕೊಡೋಕೆ ಸ್ಟಾರ್ಟ್ ಮಾಡಿರಿ. ಔಟ್ಲೈನ್. ಓಕೆ, ಕೊಟ್ರಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಇರ್ತಾವೆ ಕೂದಲ, ಸೊ ಲೈಟಾಗಿ ನೀವು ಕೋಂಬ್ ಮಾಡೋ ಥರ ಅಪ್ಲೈ ಮಾಡಿ. ಈ ಥರ ಪೆನ್ಸಿಲ್ಲ ನೀವು ಡೈಲಿ ಯೂಸಿಗೆ ಯೂಸ್ ಮಾಡ್ಬೋದು. ಫಸ್ಟ್ ಡಾರ್ಕ್ ಫಿಲ್ಲಪ್ ಮಾಡ್ಕೊರಿ, ಆಮೇಲೆ ಬೇಕಿದ್ರೆ ಲೈಟಾಗಿ ಇಲ್ಲಿ ಕೂದಲನ್ನು ನೀವು ಫಿಲ್ಲಪ್ ಮಾಡ್ಕೋಬೋದು. ಮತ್ತು ಅಟ್ ಲಾಸ್ಟ್ ನೀವು ಕೋಂಬ್ ಮಾಡ್ಕೋಬೋದು. ಓಕೆ, ಎಷ್ಟು ಡಿಫೈನ್ಡಾಗಿ ಕಾಣಿಸುತ್ತೆ ನೋಡಿರಿ. ನೋಡಿ, ಈಚೆ ಕಡೆ ಏನೂ ಮಾಡಿಲ್ಲ ನಾ. ಸಿ, ಲುಕ್ ಎಟ್ ದಿಸ್. ಓಕೆ, ಎಷ್ಟು ಡಿಫ್ರೆನ್ಸ್ ಕಾಣಿಸತ್ತಲ್ಲ ಇವಾಗ ಐಬ್ರೋಸ್ ಒಳಗೆ. ಓಕೆ, ಇದನ್ನು ನೀವು ಪೆನ್ಸಿಲ್ನೇ ಯೂಸ್ ಮಾಡ್ಬೋದು. ಈ ಥರ ಆ್ಯಂಗಲ್ಡ್ ಬ್ರಷ್ ಇರುತ್ತಲ್ಲ ನೋಡಿ, ಆ್ಯಂಗಲ್ಡ್ ಬ್ರಷ್ ಇರುತ್ತಲ್ಲ, ಈ ಥರ ನೀವು ಇದನ್ನು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿಬಿಟ್ಟು ಫಸ್ಟ್ ನೀವು ಈ ಥರ ಲೈನ್ನ ಡ್ರಾ ಮಾಡ್ಕೋಬೇಕು. ಕೆಳಗಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ನೀವು ಡ್ರಾ ಮಾಡಿರಿ. ಓಕೆ, ಮ್ಯಾಗಿಂದಿರುತ್ತಲ್ಲ ಅಪ್ಪರ್ ಬ್ರೋಸ್, ಎಲ್ಲಿಂದ ಡಾರ್ಕ್ ಕೂದಲ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಔಟ್ಲೈನ್ ನೀವು ಡ್ರಾ ಮಾಡ್ಕೊರಿ. ಓಕೆ,
ಆಫ್ಟರ್ ದ್ಯಾಟ್ ಡಾರ್ಕ್ ಕೂದಲನ್ನು ನೀವು ಫಸ್ಟ್ ಫಿಲ್ಲಪ್ ಮಾಡ್ಕೊರಿ. ಓಕೆ, ಆಮೇಲೆ ಲೈಟಾಗಿರುತ್ತಲ್ಲ, ಲೈಕ್ ಏನು ಪ್ರಾಡಕ್ಟೇ ತೊಗೊಳಕ್ಕೆ ಹೋಗ್ಬೇಡ್ರಿ. ಈಗ ಆಲ್ರೆಡಿ ಇಲ್ಲಿ ಅಪ್ಲೈ ಮಾಡಿರ್ತೀರ, ಸ್ವಲ್ಪ ಪ್ರಾಡಕ್ಟ್ ನಿಮ್ಮ ಬ್ರಷ್ ಒಳಗೆ ಇದ್ದೇ ಇರ್ತೈತಿ. ಓಕೆ, ಅದನ್ನೇ ಜಸ್ಟ್ ನೀವು ಅಲ್ಲಿ ಕೂದಲ ಕಮ್ಮಿ ಇದ್ದಲ್ಲಿ ಜಸ್ಟ್ ಈ ಥರ ಟಚಪ್ ಕೊಟ್ಬಿಡ್ರಿ. ಆ್ಯಂಡ್ ಇನ್ ದ ಲಾಸ್ಟ್ ಸ್ಪೂಲಿ ಬ್ರಷ್ಲಿ ನೀವು ಇನ್ನೊಂದು ಸತಿ ಕೋಮ್ ಮಾಡಿಬಿಡ್ರಿ. ದಿಸ್ ಈಸ್ ಹೌ ಟು ಫಿಲ್ ದ ಐಬ್ರೋಸ್. ಓಕೆ ಗೈಸ್, ದಿಸ್ ಈಸ್ ಆಲ್ ಅಬೌಟ್ ಐಬ್ರೋಸ್. ಓಕೆ, ಇನ್ನೂ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಸ್ ಒಳಗೆ, ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಯೂಸ್ಡ್ ಇನ್ ದ ಐಬ್ರೋಸ್, ಆಮೇಲೆ ನೀವು ಆನ್ಲೈನ್ ಹೆಂಗೆ ಪರ್ಚೇಸ್ ಮಾಡ್ಕೋಬೋದು. ಓಕೆ, ಇದೆಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಓಕೆ, ಇವತ್ತಿನ ಕ್ಲಾಸ್ ಒಳಗೆ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಐಬ್ರೋ ಶೇಪ್ಸ್, ಆಮೇಲೆ ಅಕಾರ್ಡಿಂಗ್ ಟು ಫೇಸ್ ಶೇಪ್ ಹೆಂಗೆ ಜಡ್ಜ್ ಮಾಡಬೇಕು ಐಬ್ರೋಸ್ನ, ಆಮೇಲೆ ಹೌ ಟು ಫಿಲ್ ದ ಐಬ್ರೋಸ್. ಓಕೆ, ಮತ್ತು ಅಪ್ಕಮಿಂಗ್ ಕ್ಲಾಸ್ ಒಳಗೆ ಐ ಮೇಕಪ್ ರೂಲ್ಸು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಐ ಮೇಕಪ್ಸ್, ಆಮೇಲೆ ಇನ್ನೂ ತುಂಬ ಟಾಪಿಕ್ಸ್ ಇದೆ ಕವರ್ ಮಾಡೋಕ್ಕೆ. ಓಕೆ, ಲೈಕ್ ನಂಗೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಮಾಡಲಿಕ್ಕೆ, ಸ್ವಲ್ಪ ಬಿಟ್ಟು ಮಾಡ್ತಾಯಿದ್ದೀನಿ, ಸ್ವಲ್ಪ ಬೇರೆ ವರ್ಕಲ್ಲಿ ಬ್ಯುಸಿ ಇರೋದ್ರೆ. ಸೊ ಪ್ಲೀಸ್ ಕ್ಷಮಿಸ್ರಿ. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿರಿ, ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಅದಕ್ಕೆ ಮಾತ್ರ ಲೇಟ್ ಮಾಡಲ್ಲ ರಿಪ್ಲೈ ಮಾಡಲಿಕ್ಕೆ. ಓಕೆ, ವಿಡಿಯೋ ಶೂಟ್ ಮಾಡಿ ನಂಗೆ ಒಂದು ಸ್ವಲ್ಪ ಟೈಮ್ ಡಿಲೇ ಆಗ್ತಾಯಿದೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.